ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ನೇಹ, ಏನ್ ಮಾಡ್ತಿದ್ಯಾ ನೀನು? ಹೊಸ್ರಿ ಹೆಂಗ್ಸು ಕೆಲಸ ಮಾಡದೆ ಬಿಡು. ಅಯ್ಯೋ ಅವ್ವ ಪರವಾಗಿಲ್ಲವ್ವ. ಬಿಡವ ನೀನು. ಅವ್ವ ಮೊದ್ಲೇ ಸುಸ್ತು ಅಂತೀಯ. ನಿಮ್ಮಪ್ಪ ನಿನ್ಗೇನಾರ ಆದಿತ್ತು ಅಂತ ಮೇಲೆ ಮೇಲೆ ಹೋಗಿ ಡಾಕ್ಟರ್ ತಾವ್ ಕೇಳ್ಕೊಂಬತ್ತಿರ್ತಾನೆ. ನೀನು ಕೆಲಸ ಮಾಡಿ ಮಾಡಿ ಆಯಾಸ ಮಾಡ್ಕೊಂಬಿಟ್ರೆ ನಿಮ್ಮಪ್ಪ ಆಟೆ ಪಿರೋಣನೇ ಬಿಟ್ಬಿಡ್ತಾನೆ. ನೀನು ಬಾ ಕೂತ್ಕಪ್ಪ, ನಾನು ಮಾಡ್ತೀನಿ. ಅವ್ವ ಪರವಾಗಿಲ್ಲ, ನಾನು ಮಾಡ್ತೀನಿ ಬಿಡಿ. ನಾನು ಏನು ಹೇಳ್ದೆ? ಬಾ ಇಲ್ಲಿ ಬಾ ಕೂತ್ಕ. ಮಾಡ್ತೀನಿ ಅಂದ್ರೆ ಕೇಳಬೇಕು. ಹಾಗೆ ಏನು ಕೆಲಸ ಮಾಡಕ್ ಬಿಡದೆ ಹೋದ್ರೆ ನಾನು ತಿನ್ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ನೀವು ತಾನೇ ಬಸ್ರಿ ಹೆಂಗ್ಸು ಎದ್ದು ಬಗ್ಗಿ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿದ್ದು. ಇವಾಗ ನೀವು ನನ್ ಕೆಲಸನೇ ಮಾಡಕ್ ಬಿಡ್ತಿಲ್ಲ. ನೀನು ಆರೋಗ್ಯವಾಗಿದ್ದಿದ್ರೆ ನಿನಗೂ ಕೆಲಸ ಮಾಡವಿ ಅಂತ ಹೇಳ್ತಿದ್ದೆ. ನೀನು ನಾವು ಮಗ ಎತ್ಕೊಡ್ತಿರೋದೇ ಒಂದು ಇಸೆ ಸಕಣವಿ. ನೀನು ಸಂದಾಕಿದ್ರಲ್ವಾ ನೀನು ಹೊಟ್ಟೆಗಿರೋ ನಮ್ಮ ಅಮ್ಮವರು ಸಂದಾಕಿರೋದು. ಪುಟ್ಟವ್ವ ಏನಾಯ್ತು? ಈ ಮಜ್ಜಿಗೆನ ನೀನೇ ಮಾಡ್ಕೊಂಡ ನವಿ? ಇಲ್ಲ ಅವ್ವ, ನನಗೆ ಸುಸ್ತಾಗ್ತಿದೆ ಅಂತ ಹೇಳಿ ಅಪ್ಪ ಕುಡಿಯಕ್ ಕೊಟ್ರು. ಅಷ್ಟ್ರಲ್ಲಿ ಕಂಟಿಯವ್ರು ಬಂದು ಇದೊಂದು ಚೆಲ್ಲಿ ದೊಡ್ಡ ರಾಮಾಯಣನೇ ಮಾಡ್ಬಿಟ್ರು. ಗಂಟೆ ಹೇಳ್ದಂಗೆ ಈ ಮಜ್ಜಿಗೆ ಒಳಗೆ ಏನೋ ಬೆರೆಸದೆ. ಗಂಗಾಧರಪ್ಪ ನೇಹನ್ ಕೂಸ್ನ ಕೊಲ್ಲಕ್ ನೋಡ್ತಾವನ. ರಾಧಾ, ಡೋಂಟ್ ವರಿ. ಇನ್ಮೇಲೆ ರಾಜಾಹುಲಿಯಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಅವ್ನು ಊರು ಬಿಟ್ಟು ಆಯ್ತಾ? ಹೇಳ್ದೆ ಕೇಳ್ದೆ ಊರು ಬಿಡಬೇಕು, ಹಾಗೆ ಮಾಡಿದ್ದೀನಿ. ಥ್ಯಾಂಕ್ ಯು ವೈಭವ್. ಈಗ ಸ್ವಲ್ಪ ನಿರಾಳ ಆಯ್ತು. ಇನ್ನೇನಿದ್ರು ಅನಿಕಾ ಅರೆಸ್ಟ್ ಆಗಿ ಬಂಗಾರಮ್ಮನ ಕೊಲೆ ಕೇಸ್ ಕೂಡ ಕ್ಲಿಯರ್ ಆಯಿತು. ರಾಜಾಹುಲಿ ಕೂಡ ಊರು ಬಿಟ್ಟ. ಇನ್ಮೇಲೆ ಬೇರೆ ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ಇನ್ಮೇಲೆ ನಾನು ಏನೇ ಪ್ಲಾನ್ ಮಾಡೋದಿದ್ರು ಅಧಿಕಾರನ ಕೈಯಲ್ಲಿ ಇಟ್ಕೊಂಡೆ ಪ್ಲಾನ್ ಮಾಡ್ತೀನಿ. ಆ ಚಂದ್ರು ಅರೆಸ್ಟ್ ಆಗಿಲ್ಲ ಅನ್ನೋ ವಿಷಯ ಕೂಡ ಬಂತು. ನನಗದು ಮುಂಚೆನೇ ಗೊತ್ತಿತ್ತು. ಅವ್ರವ್ರ ಸಂಬಂಧನ ಅವರು ಯಾವತ್ತೂ ಬಿಟ್ಕೊಡಲ್ಲ. ಇಷ್ಟು ದಿನ ಬರೀ ರಾಧಾ ಆಗಿ ಅವ್ರ ಮುಂದೆ ಹೋರಾಡ್ತಿದ್ದೆ. ಇನ್ ಮುಂದೆ ಅಧಿಕಾರದ ಕುರ್ಚಿ ಮೇಲೆ ಕೂತ್ಕೊಂಡು ಹೋರಾಡ್ತೀನಿ. ಅಂದ್ರೆ ಎಲೆಕ್ಷನ್ ವಿಷಯ ಹೇಳ್ತಿದ್ಯಾ ರಾಧಾ? ಎಕ್ಸಾಕ್ಟ್ಲಿ. ಇಷ್ಟು ದಿವಸ ನಮ್ಮ ಪಕ್ಷದಲ್ಲಿ ಎಷ್ಟೇ ಬಿಸ್ಕೆಟ್ ಹಾಕಿದ್ರು ಒಂದಷ್ಟು ಜನ ಆ ಬಂಗಾರಮ್ಮನ ಪರವಾಗಿ ಹೋರಾಡ್ತಿದ್ರು. ಇನ್ ಮುಂದೆ ನಮ್ಗ ಭಯನೂ ಇರಲ್ಲ, ಆ ತೊಂದ್ರೆನೂ ಇರಲ್ಲ. ಯಾಕೆ ಅಂದ್ರೆ ಬಂಗಾರಮ್ಮ ಈಗಾಗ್ಲೇ ಸತ್ತು ಸುಡ್ಗಾಡ್ ಸೇರಾಯ್ತು. ಇದನ್ನೇ ನೆಪ ಮಾಡ್ಕೊಂಡು ನಾನು ಅಧಿಕಾರದ ಗದ್ಗೆ ಹಿಡಿದೆ. ಇಷ್ಟು ದಿವಸ ಯಾವ ಊರಿನ ಜನ ಬಂಗಾರಮ್ಮಂಗೆ ಅವ್ರ ಮನೆಯವ್ರಿಗೆ ಮರ್ಯಾದೆ ಕೊಟ್ಟಿದ್ರು ಅದನ್ನ ನನ್ನ ಕಡೆ ತಿರುಗಿಸ್ಕೊತೀನಿ. ಟೈಮ್ ನೋಡ್ಕೊಂಡು ಇಡೀ ಕುಟುಂಬನ ಊರ್ ಖಾಲಿ ಮಾಡೋ ತರ ಮಾಡ್ತೀನಿ. ರಾಧಾ, ಬಂಗಾರಮ್ಮ ಇಲ್ಲ ಅಂತ ಜನ ಏನಾದ್ರು ಕಂಠಿ ಕಡೆ ಇಂಟ್ರೆಸ್ಟ್ ತೋರಿಸಿದ್ರೆ? ಚಾನ್ಸೇ ಇಲ್ಲ. ಓದು ಬರಹ ಬರೆಯಕ್ ಬರ್ದಿದ್ದವನು ಚುನಾವಣೆಯಲ್ಲಿ ನನ್ನ ವಿರುದ್ಧ ನಿಂತು ಗೆಲ್ಲಕ್ಕಾಗತ್ತಾ? ಒಳ್ಳೆ ಪಾಯಿಂಟ್. ಫಿನಾನ್ಷಿಯಲಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ನಾನು ಖಂಡಿತ ಕುರ್ಚಿ ಗೆದ್ಕೊಂಡು ಬಂದೇ ಬರ್ತೀನಿ. ಡೋಂಟ್ ವರಿ ರಾಧಾ, ನನ್ನ ಸಪೋರ್ಟ್ ನಿಂಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದು ಅಲ್ಲದೆ ಇದರಲ್ಲಿ ಒಳ್ಳೆ ಇನ್ಕಮ್ ಬೇರೆ ಇದೆ ಅಂತ ಹೇಳಿದ್ಯಾ. ಸೊ ನಾನು ಡೆಫಿನೆಟ್ಲಿ ನಿಂಗೆ ಫಂಡಿಂಗ್ ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ವೈಭವ್.
ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಈ ರಾಧಾ ಯಾರು ಅಂತ ಆ ಕಂಟಿಗೆ ಆ ಪುಟ್ಟಕ್ಕಂಗೆ ತೋರಿಸ್ತೀನಿ. ಇಷ್ಟು ದಿನ ಇಡೀ ಊರು ಅವ್ರು ಹೇಳ್ದಾಗೆ ಕೇಳ್ತಿತ್ತು ಅಂತ ಮೆರಿತಾ ಇದ್ರು. ಇನ್ನು ಮುಂದೆ ಈ ರಾಧಾ ಹೇಳಂಗೆ ಕೇಳೋ ತರ ಮಾಡ್ಕೊಳ್ತೀನಿ. ಅಧಿಕಾರದ ಹೆಸರಲ್ಲಿ ಮೊದಲು ಆ ಮನೆಯವ್ರನ್ನ ಸರ್ವನಾಶ ಮಾಡ್ತೀನಿ, ಆಮೇಲೆ ಊರ್ನವ್ರನ್ನ. ಸ್ವಲ್ಪ ದಿನದಲ್ಲೇ ಎಲ್ಲರ ಮನಸ್ಸಲ್ಲಿ ಬಂಗಾರಮ್ಮನ ಅವಳ ಅಧಿಕಾರನ ಪರ್ಮನೆಂಟ್ ಆಗಿ ಅಳಿಸಾಕ್ತೀನಿ. ಇದು ಈ ರಾಧಾ ಮಾಡ್ತಿರೋ ಶಪಥ. ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹೇಳಿದ್ರಲ್ಲ, ಎಲ್ಲೋ ಕಾಣಿಸ್ತಾ ಇಲ್ಲ. ಒಳ್ಳೆ ಕಂಡೀಷನ್ ಏನಾದ್ರು ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರ? ಯೋನಯ್ಯ, ಕಾಯಿ ಮಂಡಿಗೆ ಹೋಗಿ ಕಾಯಿ ಹಾಕಬ್ಬ ಅಂತ ಹೇಳಿದ್ದೆ, ತೊಂದೇ ಇಲ್ವಲ್ಲ ನೀನು? ಒಟ್ಟಾರನೆ ತಂದಳ ಪುಟ್ಟವೇ. ವಾ, ಮುಗಿಸ್ಬಿಟ್ಯಾ? ಏನ್ ಇವಳು ಆಚೆ ಕಳಿಸೋದು? ಯೋ, ಮರ್ತೆ ಹೋಯ್ತು ಕಣಯ್ಯ. ಆ ಮೂಲೆ ಮನೆ ನಿಂಗವ್ವ ಮದ್ಗೆ ಗಿಡಮೂಲಿಕೆಗಳು ಕೊಡ್ತೀನಿ ಅಂದಿದ್ಲು. ಪುಟ್ಟವ್ಯ, ಗಂಡ ಹೆಂಡತಿ ಇಬ್ರು ತೀರ್ತಿ ಆದ್ರೆ ಹೋಗವ್ರೆ. ಬರೋಕ್ಕೆ 15 ದಿನ ಆಯ್ತದೆ. ಯಾಕೆ ನಿಂಗೆ ಹೇಳಿರ್ಲಿಲ್ವಾ? ಹೌದಲ್ವೇ? ಮಾರ್ತೋಗಿದ್ದೆ ಗಡ್ಬಿಡಿನಾಗೆ. ಇರ್ಲಿ ಬಿಡು. ಪಾಪ ಪುಟ್ಟಮ್ಮೆ, ನಿಂಗೊಂದು ವಿಷಯ ಹೇಳದೆ ಮರ್ತ್ಬಿಟ್ಟಿದ್ದೆ. ಅವ್ನು ಮಿಲ್ಟ್ರಿ ರಾಜಣ್ಣನ ಮಗಂದು ಬೀಗ್ರೂಟ ಇವತ್ತು. ನಿನ್ ಪರ್ಮಿಷನ್ ಕೊಟ್ರೆ ಇಲ್ಲಿ ಹಿಂಗೋಗಿ ಹಿಂಗ್ ಬಂದ್ಬಿಡ್ತಿ. ಮೊದ್ಲು ಹೋಗು. ಅವಯ್ಯ ನಿನಗೆ ಬೇಕಾದವನ್ ಕಣ. ಹೋಗು. ಮೆಸ್ನಾಗ ಏನ್ ನಿಂಗೇನು ತೊಂದರೆ ಹಾಕಿಲ್ಲ. ಗಂಗಾಧರಪ್ಪ ಅವನೇ ಹೋಗಿ ಬರ್ಲೆ. ಎಲ್ಲ ನಾನು ನೋಡ್ಕೊಂತೀನಿ ಅನ್ಲಿಲ್ವಾ? ಹುಷಾರು ಗಂಗಾಧರಪ್ಪ. ಸರಿ ಅಣ್ಣ.